5 ಆರ್ಡ್ರು ಅಷ್ಟೇ. ಸರ್ಜು 136 ರೂಪಾಯಿ. ಇದು ನೋಡಿ ಇವತ್ತಿನ ಹೈಯೆಸ್ಟ್ ಲಾಂಗ್ ಆರ್ಡ್ರು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಸೋಮವಾರ ಬಂದುಬಿಟ್ಟು ಏನು ಆಫರ್ ಕೊಟ್ಟೋಣ, ನಾರ್ಮಲಾಗಿ ಆಫರ್ ಕೊಟ್ಟೋಣ ತೋರಿಸ್ತೀನಿ ಬರ್ರಿ. ಏನು ಎಲ್ಲರಿಗೂ ಗೊತ್ತಿರುತ್ತೆ, ಕೆಲಸ ಮಾಡೋರಿಗೆ. ಕೆಲಸ ಮಾಡೋದ್ರ ಗೊತ್ತಿರಲ್ಲ. ಬ್ರೇಕ್ಫಾಸ್ಟು 7ರಿಂದ 8, 60%, 8ರಿಂದ 9 20%, 9ರಿಂದ 10 50%, 10ರಿಂದ 11 40%. ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಕೊಟ್ಟವನೇ ನಾನು 40-20 ಅಂತ. ಮತ್ತು ಪೀಕ್ ಅವರ್ಸಲ್ಲಿ 40-35% ಕೊಟ್ಟವನೇ. ನಿನ್ನೆದು ತೋರಿಸ್ತೀನಿ ರೀ ಎಷ್ಟಾಗಿದೆ ಅಂತ ಟೋಟಲ್ಸು. ನಿನ್ನೆದು ಬಂದುಬಿಟ್ಟು 2772, 12.5 ಗಂಟೆ ಕೆಲಸ ಮಾಡಿದ್ದೀನಿ. ಇವತ್ತು ಬಿಟ್ಟು ಎಷ್ಟು ಕೊಡ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕೊಡ್ತಾನೆ. ಮತ್ತು ಎಷ್ಟು ಯಾವ ಥರ ಪಿಕಪ್ ಯಾವ ಥರ ಡ್ರಾಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ, ರಾಡಿ ತೆಗಿತಾರೆ. ರಾಡಿನ ಹಾಕಿ ಹಾಂ ಕರೆಕ್ಟಾಗಿ 280 ರೂಪೀಸ್ ಆಗಿದೆ ಇವತ್ತು ಪೆಟ್ರೋಲು. ಅಂದರೆ ನಿನ್ನೆಗೆ ಹೊಡೆದಿರೋದಕ್ಕೆ ಇವತ್ತು 280 ರೂಪೀಸ್ ಪೆಟ್ರೋಲು. ಇವಾಗ ಟ್ರಪಲ್ಸ್ ಅಂತೀನಿ. ಇದರಲ್ಲಿ ಉಡುಪಿ ಗಾರ್ಡನಲ್ಲಿ ಮೊದಲನೇ ಆರ್ಡರ್ ಬಿದ್ದೈತೆ, ಪಿಕಪ್ ಮಾಡ್ಕೊಂಡೆ ನಿನ್ನೆ. ಇವಾಗ ಡ್ರಾಪ್ ಮಾಡೋಕ್ಕೆ ಇಲ್ಲೇ ಹತ್ರನೇ ಇರೋದು ಬ್ಯಾಕ್ ಸೈಡು. ಇವತ್ತಿನ ಮೊದಲನೇ ಆರ್ಡ್ರು ಡ್ರಾಪ್ ಆಯಿತು. ಇಲ್ಲೇ ಲೋಕಲ್ ಆರ್ಡ್ರ್ ಇತ್ತು. ಎಷ್ಟು 100 ಮೀಟ್ರ್ ಇತ್ತು ಉಡುಪಿ ಗಾರ್ಡನ್ಸಿಂದ. 40 ರೂಪಾಯಿ ಕೊಟ್ಟವನೆ. 20 ರೂಪಾಯಿ ಸರ್ಜ್ ಇದೆ, ಅಂದರೆ 60%ಅಲ್ಲಿ 40% ಕೊಡ್ತಾನೆ. ನೋಡೋಣ ಇವತ್ತು ಮಲ್ಟಿ ಆರ್ಡ್ರ್ ಕೊಡ್ತಾನೆ ಇಲ್ಲ ಜಾಸ್ತಿ ಅಂತ ಅಂದ್ಕೊಂಡು. ಇವಾಗ ಆರ್ಡ್ರ್ ಒಂದು ಡೆಲಿವರ್ ಆಗಿದೆ. ಇನ್ನು ವೇಟ್ ಮಾಡೋಣ ಯಾವಾಗ ಕೊಡ್ತಾನೆ. 40 ರೂಪಾಯಿ ಆಗಿದೆ ನೋಡಿ. ಬರೀ ಈ ವೀಕಿನ ಮೊದಲನೇ ಆರ್ಡ್ರಿಗೆ 40 ರೂಪಾಯಿ ಆರ್ಡ್ರು. ಅದರಲ್ಲಿ ಬರೀ ಕಸ್ಟಮರ್ 20 ರೂಪಾಯಿ ಟಿಪ್ಸ್ ಕೊಟ್ಬಿಟ್ರು. ಇವಾಗ ಮಲ್ಲೇಶ್ವರಂ ಪಾಕಶಾಲೆ ಹತ್ರ ಇದ್ದೀನಿ ನೋಡಿ. ಮಲ್ಟಿ ಆರ್ಡರ್ ಬಿದ್ದಿರೋದು. ಮಲ್ಟಿ ಆರ್ಡರ್ ಬಿದ್ದಾಗ ಪಿಕಪ್ ಫಸ್ಟ್ ಯಾವ್ದು ಬರುತ್ತಲ್ಲ ಅಲ್ಲಿ ಬಂದುಬಿಟ್ಟು ಪಿಕಪ್ ಮಾಡಬೇಕು. ಏನು ಇದನ್ನು ಟಿ ಶರ್ಟ್ ಕೊಡ್ತಾ ಇದ್ದೀನಿ. ಇವಾಗ ಫಸ್ಟ್ ಆರ್ಡ್ರು ಪಿಕಪ್ ಮಾಡಬೇಕು. 8354 ಇದೆ ಫಸ್ಟ್ ಆರ್ಡ್ರು. ಸರ್ 8354 ಕಡೆ ರೆಡಿ ಇದೆ. ಇವಾಗ ಫಸ್ಟ್ ಆರ್ಡರ್ ಪಿಕಪ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೋರ್ ಬಂದುಬಿಟ್ಟು ವಿನ್ನಾ ಸ್ಟೋರಲ್ಲಿರೋದು. ಇವಾಗ ವಿನ್ನಾ ಸ್ಟೋರ್ ಹತ್ರ ಹೋಗ್ಬಿಟ್ಟು ಪಿಕಪ್ ಮಾಡಬೇಕು 2ನೇ ಆರ್ಡ್ರು. ಇವಾಗ ಪಾಕಶಾಲದ ಪಿಕಪ್ ಮಾಡ್ಕೊಂಡು ಎಲ್ಲಿ ಇದ್ರ ಹತ್ರ ಬಂದಿದ್ದೀನಿ, ವಿನ್ನಾ ಸ್ಟೋರ್ ಹತ್ರ. ಇವಾಗ ಫುಲ್ ರಶ್ ಇದೆ ವಿನ್ನಾ ಸ್ಟೋರು. ನಾವು ರೋಡ್ ಸೈಡಿಂದನೇ ಹೋಗೋಣ. ಇದು ಬಂದುಬಿಟ್ಟು 2 ಐಟಮ್ ಇದೆ ವಿನ್ನಾ ಸ್ಟೋರ್ದು. ನೋಡೋಣ, ಇನ್ನೂ ರೆಡಿ ಕೊಟ್ಟಿಲ್ಲ. ರೆಡಿ ಕೊಟ್ಟಿದ ಮೇಲೆ ಸಿಗ್ತೀನಿ. ಇವಾಗ 2ನೇ ಆರ್ಡ್ರು ಪಿಕಪ್ ಆಗಿದೆ. ಇವಾಗ ಬಂದುಬಿಟ್ಟು ಇದು ಫಸ್ಟ್ನೇ ಆರ್ಡ್ರ್ ಬಂದುಬಿಟ್ಟು ಯಾವುದು ಪಾಕಶಾಲೆ ಇರೋದು ಸದಾಶಿವನಗರಕ್ಕೆ ಡ್ರಾಪ್ ಇರೋದು. ಫಸ್ಟ್ ಅದನ್ನು ಡ್ರಾಪ್ ಮಾಡೋಣ. ಸೆಕೆಂಡ್ ಆರ್ಡ್ರ್ ಬಂದುಬಿಟ್ಟು ವಸಂತ ನಗರ ಹತ್ರ ಇದೆ, ಅದನ್ನು ಡ್ರಾಪ್ ಮಾಡೋಣ. ಬನ್ನಿ ಹೋಗೋಣ. ಇವಾಗ ಫಸ್ಟ್ ಆರ್ಡ್ರ್ ಮಲ್ಟಿ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹೋಗೋಣ. 2 ಆರ್ಡ್ರ್ ಡ್ರಾಪ್ ಆಯಿತು. ಫಸ್ಟ್ ಆರ್ಡ್ರ್ ಪಾಕಶಾಲೆ ಇತ್ತು. 2ನೇ ಆರ್ಡ್ರ್ ಬಂದುಬಿಟ್ಟು ವಿನ್ನಾ ಸ್ಟೋರಿಂದ ಇತ್ತು ವಸಂತ ನಗರದಲ್ಲಿ. 2 ಆರ್ಡರ್ ಡ್ರಾಪ್ ಆಯ್ತು. ಅಂದರೆ ಫಸ್ಟ್ ಆರ್ಡರ್ ಪಿಕಪ್ ಯಾವ್ದು ಮಾಡಿರುತ್ತೋ ಅದನ್ನು ಬೀಳಲ್ಲ. ಯಾವ್ದು ಹೆಂಗೆ ಬೀಳುತ್ತೆ ಅದನ್ನು ಕೊಡಬೇಕು. ಅಂದರೆ ಪಿಕಪ್ ಮಾಡಿದ ತಕ್ಷಣ ಅದು ಯಾವ್ದು ಲೋಕಲ್ ಆರ್ಡರ್ ಇರುತ್ತಲ್ಲ ಅದನ್ನು ಫಸ್ಟ್ ಡ್ರಾಪ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ಸೆಕೆಂಡ್ ಆರ್ಡ್ರನ್ನ ಡ್ರಾಪ್ ಮಾಡಬೇಕು ಅಷ್ಟೇ. ಇವಾಗ ಮತ್ತೊಂದು ಆರ್ಡ್ರ್ ಕೊಟ್ಟವ್ರೆ. ಯಾವ ರೂಮಿಂದ ಇಲ್ಲಿಂದ MG ರೋಡಿಂದ ಪಿಕಪ್ಪು. ಹೋಗೋಣ ಬನ್ನಿ. ಇವಾಗ ಮತ್ತೊಂದು ಎಷ್ಟು ಟೈಮ್ ಬಂದುಬಿಟ್ಟು 11:20 ಗಂಟೆ ಆಗೈತೆ. ಸ್ಮೋರಿಂದ ಆರ್ಡ್ರ್ ಬಿದ್ದೈತೆ ಒಂದು. ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗೈತಪ್ಪ ಅಂದರೆ ಇದುವರೆಗೂ 636 ರೂಪಾಯಿ ಚಿಲ್ಲರೆ ಆಗೈತೆ. 9 ಆರ್ಡ್ರ್ ಆಗಿರೋ ಟೈಮಿಂಗ್ಸ್ ನೋಡಿ. ವಿಧಾನಸೌಧ ಅಂತೈತೆ ಇಲ್ಲಿಂದ ಮೇಲ್ಗಡೆಯಿಂದ. UB ಸಿಟಿ ಹತ್ರ ಇದ್ದೀನಿ ಇವಾಗ. ಇಲ್ಲಿಂದ ಲೊಕೇಶನ್ ಅಂದ್ರೆ ಆರ್ಡ್ರ್ ಬಿದ್ದಿರೋದು ಸ್ಮೋರ್ಗೆ 1.5 ಕಿಲೋಮೀಟ್ರ್ ಪಿಕ್ ಡ್ರಾಪ್ ಇರೋದು. ಇದು ನೋಡಿ ಇವತ್ತಿನ ಹೈಯೆಸ್ಟ್ ಲಾಂಗ್ ಆರ್ಡ್ರು 131 ರೂಪಾಯಿದು ಆರ್ಡ್ರ್ ಬಿದ್ದೈತೆ. ಅಂದರೆ 134 ರೂಪಾಯಿ. 14-15 ಕಿಲೋಮೀಟ್ರ್ ಆರ್ಡರ್ಸು. ಅಂದರೆ ಸರ್ಚ್ ಎಲ್ಲ ಸೇರಿಸ್ಬಿಟ್ಟು ಬಿದ್ದಿರೋದು. ಇದುವರೆಗೂ ನಂದು ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದ್ರೆ 60% ಸರ್ಜ್ ಐತೆ. 785 ರೂಪಾಯಿ ಆಗೈತೆ. 6 ಆರ್ಡ್ರ್ ಬೇಕು ಇನ್ನೂ, ಅಂದರೆ ಫಸ್ಟ್ ಟಾರ್ಗೆಟ್ಗೆ. ಯಾವ ಕಡೆ ಇದು ಬಿದ್ದಿರೋದು? ಇದು ಕರೆಕ್ಟ್ ಲೊಕೇಶನ್ ಕೊಟ್ಬಿಡೋಣ. ಮೈಸೂರು ರೋಡಾ? ಅಬ್ಬಾ ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಇದ್ಯಾವುದು? ಬೆಂಗಳೂರು ಯೂನಿವರ್ಸಿಟಿ ಟು ಶ್ರೀ ರಾಜೇಶ್ವರಿ ರಾಜರಾಜೇಶ್ವರಿ ನಗರಕ್ಕೆ ಬಿದ್ದಿರೋದು ಆರ್ಡ್ರ್ ಇದು. ಎಷ್ಟು ಲಾಂಗ್ 14 ಕಿಲೋಮೀಟ್ರ್ ಬಿದ್ದೈತೆ. ಹೋಗೋಣ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಇನ್ನೂ ಎಷ್ಟೊತ್ತು. ಇವಾಗ ಬಂದುಬಿಟ್ಟು ಟೈಮ್ 1 ಗಂಟೆ ಆಗೈತೆ. ಇನ್ನೂ ಆಲ್ಮೋಸ್ಟ್ ತುಂಬ ಟೈಮ್ ಐತೆ. ಹೋಗೋಣ ನೋಡಿ. ಯಾವ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ ಆಲ್ಮೋಸ್ಟು. ಇಲ್ಲಿಂದ ಒಂದು ಟೋಟಲ್ ಒಂದು 14 ಕಿಲೋಮೀಟ್ರ್ ಐತೆ ಡ್ರಾಪು. ಇಲ್ಲಿ ನೋಡಿ ಫುಡ್ ರೆಡಿ ಕೊಟ್ಟವ್ರೆ. ಇನ್ನೂ ಇಲ್ಲಿ ನೋಡಿದ್ರೆ ರೆಸ್ಟೋರೆಂಟ್ ರೆಡಿನೇ ಇಲ್ಲ ಅಂತ ಹೇಳ್ತಾರೆ.
ನೋಡೋಣ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಯಾರು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇವಾಗ, ಅಂದರೆ ರೀಚ್ ಕೊಟ್ಟರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಆರ್ಡ್ರಸ್ಸು. ಆಲ್ಮೋಸ್ಟ್ ಅದಕ್ಕೆ ಪಿಕಪ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಷ್ಟೇ. ಬನಶಂಕರಿ ಆದಮೇಲೆ ರಾಜರಾಜೇಶ್ವರಿ ನಗರ ಹತ್ರ, ಅಂದರೆ ಇದು ಉತ್ರಳ್ಳಿ ರೋಡು, ಮೇನ್ ರೋಡ್. ಉತ್ರಳ್ಳಿನ ಕೆಂಚನಹಳ್ಳಿ ರೋಡು ಅಲ್ಲಿಗಿದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇಷ್ಟೊಂದು ಲಾಂಗ್ ಆರ್ಡ್ರ್ ಹಾಕಿದ್ರೆ ಎಲ್ಲಿಂದ ಎಲ್ಲಿ ಹೋಗೋದು ನಾವು. ಇವಾಗ ಡ್ರಾಪ್ ಹತ್ರ ಬಂದಿದ್ದೀನಿ. 1:42 ಆಯಿತು. ಆಲ್ಮೋಸ್ಟ್ 45 ನಿಮಿಷ ಆಯಿತು. ಪಿಕಪ್ಪು ಎಲ್ಲ ಮಾಡಿಬಿಟ್ಟು ನೋಡ್ಬೋದು ಟೈಮ್ಸು 1:43 ಆಗಿದೆ. ನೋಡೋಣ, ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. 4ನೇ ಫ್ಲೋರು ಇದೆ RR ನಗರದಲ್ಲಿ. ಇಷ್ಟು ಲಾಂಗ್ ಆರ್ಡ್ರ್ ಕೊಟ್ಟರೆ ಹೆಂಗೆ? ಬರೀ 2 ಐಟಮು, ಏನು ಜಾಸ್ತಿ ಇಲ್ಲ. ಇದು ನೋಡಿ, 2 ಐಟಮ್ ಇರೋದು. ಫ್ರೂಟ್ ಬುರುಸ್ಟ್ ಅಂತೆ, ಇದ್ಯಾವುದೋ ಐಟಮ್ ಅಂತೆ. 2 ಆರ್ಡ್ರಿಗೆ 13-14 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿ ಎಷ್ಟು 15 ಕಿಲೋಮೀಟ್ರ್ ಇತ್ತು ಅನಿಸುತ್ತೆ ಆಲ್ಮೋಸ್ಟು. ಆ ಮ್ಯಾಪಲ್ಲಿ ತೋರಿಸ್ತಾನಂದ್ರೆ ನಾವು ಮ್ಯಾಪ್ ಹಾಕಿದಾಗ ಬೇರೆ ಥರ ತೋರಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಚೇತನ ತುಂಬ ಲಾಂಗ್ ಆರ್ಡ್ರ್ ಆಯ್ತಲ್ಲ ಮೇಡಮ್ ಇದು. ಇವಾಗ ಡ್ರಾಪ್ ಆಯಿತು. ನೋಡೋಣ ಎಷ್ಟು ರೂಪಾಯಿ ಕೊಟ್ಟವನ ಇದಕ್ಕೆ ತೋರಿಸ್ತೀನಿ. ಎಷ್ಟು ರೂಪಾಯಿ ಆಗಿದೆ ನೋಡಿ. 40 ರೂಪಾಯಿ ಸರ್ಜು, 136 ರೂಪಾಯಿ. ರಿಟರ್ನು 61 ರೂಪಾಯಿ. ಇನ್ನೂ 5 ನಿಮಿಷ ವೆಯ್ಟ್ ಮಾಡಿದ್ರೆ 61 ರೂಪಾಯಿ ಕೊಡ್ತಾನೆ. 900 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಟೋಟಲ್. 921 ರೂಪಾಯಿ. 15 ಕಿಲೋಮೀಟ್ರು 300. ಇವಾಗ ಟೈಮ್ ಬಂದುಬಿಟ್ಟು 2:44 ಆಗಿದೆ. ಇಲ್ಲಿ ನೋಡಿ, ಆವಾಗಲೇ ಒಂದು ಆರ್ಡ್ರ್ ಎಷ್ಟು ಮಲ್ಟಿ ಆರ್ಡ್ರ್ ತೊಗೊಂಬಿಟ್ಟು ಬಂದಿದೆ ಅಂದರೆ ಇಲ್ಲಿಂದ ಮಲ್ಲೇಶ್ವರಮಿಂದ ತೋರಿಸ್ತೀನಿ. 2 ಆರ್ಡ್ರ್ 180 ರೂಪಾಯಿದು, ಅಂದರೆ ಒಂದು 101 ರೂಪಾಯಿದು ಬಾಯ್ ಟು ಕಾಫಿ, ಒಂದು A to B ಇಂದ 70 ಒಂದು ಲೋಕಲ್ ಆರ್ಡ್ರು, ಒಂದು ಇಸ್ರೋ ಕ್ವಾರ್ಟರ್ಸ್ ಹತ್ರ ಒಂದು ಆರ್ಡ್ರ್ ಬಿದ್ದಿತ್ತು. ಇನ್ನೂ ಎಷ್ಟು ಬೇಕಾಗಿದೆ ಅಂದರೆ ಆರ್ಡ್ರ್ ಇನ್ನೂ ಒಂದು ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ. ಇವಾಗ IDC ಇಂದ ಎಲ್ಲಿ ಕೊಟ್ಟವನಪ್ಪ ಅಂದರೆ ಸದಾಶಿವನಗರ ಕೊಟ್ಟಿರೋದು. ಇದನ್ನು ಕೊಟ್ಟರೆ ಈ ಫಸ್ಟ್ ಟಾರ್ಗೆಟ್ ಮುಗಿಯುತ್ತೆ. ಇದು ಇವಾಗ ಬಾಪಿಸ್ಟ್ ಹಾಸ್ಪಿಟಲ್ಗೆ ಆರ್ಡ್ರ್ ಬಿದ್ದೈತೆ. ಎಲ್ಲಿ ಎಷ್ಟು ಟೈಮಿಂಗ್ಸ್ ನೋಡಿ, ಅರ್ನಿಂಗ್ಸ್ ಆಗಿರೋದು 1283, 8 ಅವರು. 10 ಆರ್ಡ್ರ್ ಬೇಕು ಅಂದರೆ ಇದೊಂದು ಕೊಟ್ಟರೆ ಇನ್ನು 9 ಆರ್ಡ್ರ್ ಬೇಕು. 3:20 ಆಗಿದೆ. ಇನ್ನೇನು ಊಟ ಅಷ್ಟು ಮಾಡಬೇಕು. ಊಟ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಆಲ್ಮೋಸ್ಟ್ ಇವಾಗ 9 ಆರ್ಡ್ರ್ ಉಳಿಯುತ್ತೆ ಸಾಯಂಕಾಲಕ್ಕೆ. ಬರೀ 9 ಆರ್ಡ್ರ. ನೋಡೋಣ ಇನ್ನು ಇವತ್ತೆಷ್ಟು ಅರ್ನಿಂಗ್ಸ್ ಆಗುತ್ತೋ ಗೊತ್ತಿಲ್ಲ. 1300 ರೂಪಾಯಿ ಆಗೈತೆ ಅರ್ನಿಂಗ್ಸ. ಏನು ಇವತ್ತು 1-2 ರೂಪಾಯಿ ಅಂದರೆ ಇನ್ನೊಂದು 400-500 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕಾಗಿತ್ತು. ನೋಡೋಣ ಆಗುತ್ತೋ ಇಲ್ಲ ಇಷ್ಟ್ರಾಗ. ಟೋಟಲ್ 26 ಆರ್ಡ್ರು, ಇಲ್ಲಿ 25 ಆರ್ಡ್ರು ರಿಟರ್ನ್ ಎಲ್ಲ ಸೇರಿಬಿಟ್ಟು ಎಲ್ಲ ಆರ್ಡ್ರಸ್ ಆಗಿರೋದು. ಇವಾಗ ಮಲ್ಟಿ ಆರ್ಡ್ರ್ ಬಿದ್ದಿದೆ. ಒಂದು ಅಮಾಸ್ ಫಸ್ಟ್ ಒಂದು ಬಿಜ್ಜಿಂಗ್ ಬಿಡಿಸಿದ್ದು ಇಲ್ಲೇ RT ನಗರದಲ್ಲಿದ್ದೀನಿ. ಫಸ್ಟ್ ಆರ್ಡ್ರ್ ಪಿಕಪ್ ಬಂದುಬಿಟ್ಟು ಅಮಾಸ್ ಐತೆ, ಮತ್ತು 2ನೇದು ಬಿಜ್ಜಿಂಗ್. ಇನ್ನೂ ಯಾವುದೂ ಫುಡ್ ರೆಡಿ ಇಲ್ಲ. ನೋಡೋಣ, ವೇಟ್ ಮಾಡಿಬಿಟ್ಟು ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಇವಾಗ SNN ಅಪಾರ್ಟ್ಮೆಂಟಲ್ಲಿ ಇದೀನಿ. ಡ್ರಾಪ್ ಆಯಿತು. 1482 ರೂಪಾಯಿ ಆಗೈತಿ. ಇನ್ನೂ 5 ಆರ್ಡ್ರ್ ಬೇಕಾಗೈತಿ. ನೋಡೋಣ, ಇಲ್ಲಿದ್ದು ಯಾವುದ್ರ ಒಂದು ಆರ್ಡ್ರ್ ಕೊಟ್ಟರೆ ತೊಗೊಂಡು ಹೋಗ್ತೀನಿ. ಈ ಕಡೆ ನಾಗವಾರ ಸೈಡ್ ಅಂತೂ ಅಪರೂಪ ಬೀಳೋದು. ನೋಡುವ ಎಲ್ಲಿ ಬೀಳುತ್ತಂತ. ಇವಾಗ ಬೇಕಾಗಿರೋದು ಟಾರ್ಗೆಟ್ ಬಂದುಬಿಟ್ಟು ಇನ್ನು ಬೇಕಾಗೈತೆ 5 ಆರ್ಡ್ರು ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 8:46 ಆಗೈತಿ. ಇನ್ನು ಬೇಕಾಗಿರೋದು ಬರೀ 2 ಆರ್ಡ್ರಸ್ಸು. ಇವಾಗ 1622 ರೂಪಾಯಿ ಅರ್ನಿಂಗ್ಸ್ ಆಗೈತಿ. 10 ಅವರ್ 32 ನಿಮಿಷ. ಏನು ಬಿಲ್ಡಿಂಗ್ ಇದು ಗೊತ್ತಿತ್ತು ಸೈಕ್ ಆಗೈತಿ. ಇನ್ನೊಂದು ಆರ್ಡ್ರ್ ಇಲ್ಲಿ ಕೊಟ್ಟ, ಆಲ್ಬೇಕಿಂದ ಕೊಟ್ಟವನೇ 6 ರೂಪಾಯಿ ರಿಟರ್ನ್. ಏನಿದು ಎಷ್ಟೊಂದು 6 ರೂಪಾಯಿ ಫುಲ್ ಆದರೂ ಅಮೌಂಟ್ ಕೊಡಬೇಕಲ್ಲ. ಫುಲ್ಲು ಅಮೌಂಟ್ ಕೊಡಲ್ಲ. ಈ ಥರ ಚಿಕ್ಕ ರಿಟರ್ನ್ ಅಮೌಂಟ್ ಅಂತ ಕೊಡ್ತಾನೆ ಆಲ್ಮೋಸ್ಟು. ನೋಡೋಣ, ಇವಾಗ ಹೋಗಿಬಿಟ್ಟು ಇನ್ನು ಇದೊಂದು ಕೊಟ್ಟರೆ ಆಲ್ಮೋಸ್ಟ್ ಅರ್ಧ ಆರ್ಡ್ರ್ ಕೌಂಟ್ ಆಗುತ್ತೆ. ಯಾಕಷ್ಟಾದ್ರೆ ಜಾಸ್ತಿನೇ ಹೊಡಿಬೇಕು. ಯಾಕಂದ್ರೆ ನಂದು ಟಾರ್ಗೆಟ್ ಇರೋ 1800 ರೂಪಾಯಿ. ನೋಡೋಣ, ಹೊಡಿಯೋಣ 1800 ರೂಪಾಯಿ ಹೊತ್ತು. ಇವಾಗ ಟಾರ್ಗೆಟ್ ಎಲ್ಲ ಮುಗೀತು. ಆಲ್ಮೋಸ್ಟು 35 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಂಟಿವ್ ಬಂತಪ್ಪ ಇವತ್ತು. ಇವಾಗ ಎಕ್ಸ್ಟ್ರಾ ಹೊಡಿಯೋಣ. 1700 ರೂಪಾಯಿ ಚಿಲ್ಲರೆ ಆಗಿದೆ. 1740. 35 ಆರ್ಡ್ರ್ ಆಗಿದೆ ನೋಡಿ, ಕಂಪ್ಲೀಟ್ ಫುಲ್ಲು. ನೋಡೋಣ ಇವಾಗ ಎಷ್ಟು ಆರ್ಡ್ರ್. ಇನ್ನೂ ಆಲ್ಮೋಸ್ಟ್ 2 ಅವರ್ ಲಾಗಿನ್ ಆಗಿರಬೇಕು. ಅಂದರೆ ಆಲ್ಮೋಸ್ಟ್ 1.5 ಗಂಟೆ. ನೋಡೋಣ ಎಷ್ಟು ಆರ್ಡ್ರಸ್ ಆಗುತ್ತೆ, ಅರ್ನಿಂಗ್ಸ್ ಆಗುತ್ತೆ. ನೋಡೋಣ ಇನ್ನು ಮುಂದೆ. ಇವಾಗ ಕರೆಕ್ಟ್ ಟೈಮ್ 10 ಗಂಟೆ ಆಗಿದೆ ಆಲ್ಮೋಸ್ಟು. ಬರೀ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. 79 ರೂಪಾಯಿ ಕೊಟ್ಟವನೇ ಆರ್ಡ್ರಿಗೆ. 1522 ಪಬ್ಬಿಂದ ಕೊಟ್ಟಿರೋದು. 1879 ರೂಪಾಯಿ ಅರ್ನಿಂಗ್ಸ್ ಆಗೈತೆ. 11 ಅವರ್ 48 ನಿಮಿಷ. ಎಲ್ಲಪ್ಪ ಗ್ರೌಂಡ್ ಫ್ಲೋರ್ ಇವತ್ತಿಂದ. ಆದರೆ ಆಲ್ಮೋಸ್ಟ್ ಇನ್ನೊಂದು ಬೇಕಾಗಿರೋದು ಟೈಮ್ ಇರೋದು 45 ನಿಮಿಷ. 1869. ಇನ್ನೂ ಒಂದು ಆರ್ಡರ್ ಕೊಡ್ಬೋದು. ಇಲ್ಲೇ ಇರ್ತೀನಿ. HFT ಅಂದರೆ ಯಾವ್ದಾದ್ರು ಕೊಟ್ಟರೆ ಕೊಡ್ತಾನೆ. ಅಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡು ಮನೆಗೆ ಹೋಗೋಣ. ಎಲ್ಲರೂ ಆರ್ಡ್ರ್ ಬಿದ್ದರೆ ಡೈರೆಕ್ಟಾಗಿ ಹೋಗ್ತೀನಿ.
ಎಷ್ಟಾಗುತ್ತೆ ಆಲ್ಮೋಸ್ಟ್ ಅಂದರೆ ಇವತ್ತಿನ ಅರ್ನಿಂಗ್ಸು. ಇನ್ನೊಂದು ಆರ್ಡ್ರ್ ಕೊಟ್ಟರೆ ಆಲ್ಮೋಸ್ಟ್ ಒಂದು 30 ರೂಪಾಯಿ ಆರ್ಡ್ರ್ ಕೊಟ್ಟರು 1900, ಅದಂದರೆ 2400 ರೂಪಾಯಿ ಆಗುತ್ತೆ ಇವತ್ತಿನ ಅರ್ನಿಂಗ್ಸ್ ಟೋಟಲ್. ಇಲ್ಲೇ HMT ಹತ್ರನೇ ಇದ್ದೀನಿ, ಗ್ರೌಂಡ್ ಹತ್ರ. ಇಲ್ಲಿ ಕಡೆ ಗ್ರೌಂಡ್ ಐತೆ, ಇಲ್ಲಿ ಅಂಗಡಿ ಇದೆ. ಇಲ್ಲೇ ಟೀಗಿ ಕುಡ್ಕೊಂಡು ಕುತ್ಕೊಂಡಿದ್ದೆ, ಊಟ ಅಂತೂ ಮಾಡಲಿಲ್ಲ. ಬರೀ ಅರ್ನಿಂಗ್ಸು ಅಷ್ಟೇ, ನನಗೆ ಯಾವುದೋ ಆರ್ಡ್ರ್ ಕೊಡಲಿಲ್ಲ. ಇಲ್ಲೇ 1 ಕಿಲೋಮೀಟ್ರ್ ಇದ್ದೀನಿ ಔಟ್ ಆಫ್ ಝೋನಲ್ಲಿ, ಬರೀ ಯಾವುದೋ ಆರ್ಡ್ರ್ ಕೊಡಲಿಲ್ವಲ್ಲ. ಇವತ್ತು ನೋಡಿ ಅರ್ನಿಂಗ್ಸು 1869, 1829 ಪ್ಲಸ್ 500 ರೂಪಾಯಿ, 2329 ರೂಪಾಯಿ ಆಗಿ ಟೋಟಲ್ ಇವತ್ತಿನ ಅರ್ನಿಂಗ್ಸ್. ಅಂದರೆ ಇನ್ಸ್ಟಿಟ್ ಇಲ್ಲ, 37 ಆರ್ಡ್ರಿಗೆ ಆಗಿರೋದು. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಎಷ್ಟು ಹೊಡಿತೀರಿ ಒಂದು ದಿವಸಕ್ಕೆ ಕಮೆಂಟ್ ಮಾಡಿರಿ, ನೋಡಿ ನಾನು ನೋಡ್ತೀನಿ ಯಾರ್ಯಾರು ಎಷ್ಟೆಷ್ಟು ಹೊಡಿತೀರಿ ಅಂತ. ಈ ವಿಡಿಯೋ ಇಲ್ಲಿ ನಾನು ಮಾತಾಡ್ತೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.